ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೋದ ತಿಂಗಳು ನಮ್ಮ ಅಕ್ಕನ ಮಗಳದು ಮದುವೆ ಇತ್ತು. ಅವ್ರದ್ದು ಊರು ದೊಡ್ಡ ಕುಂಚಾವ್ ಅಂತ. ಅಲ್ಲಿಗೆ ನಾವು ಹೋಗಿದ್ವಿ. ಹಿಂದಿನ ದಿನವೇ ಹೋಗಿದ್ವಿ, 2 ದಿನ ಮುಂಚೆ. ಶುಕ್ರವಾರ ಹಸೆ ಹಾಕಿದ್ರು, ಭಾನುವಾರ ಮದುವೆ ಇತ್ತು, ಶನಿವಾರ ಭಾನುವಾರ. ಶುಕ್ರವಾರ ತಾಯಿ ಮನೆ ಹಸೆ ಅಂತ ಹಾಕ್ತಾರೆ. ನಾವೆಲ್ಲ ಹೋಗಿದ್ವಿ, ನೆಂಟರಿಷ್ಟೆಲ್ಲ ಅಕ್ಕ ತಂಗಿರೆಲ್ಲ ಹೋಗಿದ್ವಿ. ಎಲ್ಲ ಹೋಗಿ ನಮ್ಮ ಅಕ್ಕನ ಮಗಳಿಗೆ ಹಸೆ ಹಾಕಿದ್ವಿ. ಹಸೆ ಹಾಕ್ದಾಗ ಇಲ್ಲಿ ತಟ್ಟೆ ಸಾಮಾನೆಲ್ಲ ಜೋಡಿಸಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡು. ಎಲ್ಲ ಹಳ್ಳಿ ಕಡೆ ಶಾಸ್ತ್ರಗಳೇ ಒಂಥರ ಚಂದ. ತಟ್ಟೆ 9 ತಟ್ಟೆ ಹಿಂಗೆ ತುಂಬ್ತಾರೆ. ತುಂಬಿಬಿಟ್ಟು ಆ ಕಡೆ ಈ ಕಡೆ ದೀಪ ಹಚ್ಚಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಕೂರಿಸಿದ್ವಿ ನಾವು. 9 ಗಂಟೆ, ರಾತ್ರಿ 9:30ಗೇನೋ ಕೂರಿಸಿದ್ವಿ. ಅಕ್ಕ ಅಡುಗೆ ಎಲ್ಲ ಮಾಡಿದರು, ಸ್ವೀಟ್ ಅಡುಗೆ ಮಾಡಿದರು. ಪಲಾವು, ಪಾಯಸ, ವಡೆ, ಅನ್ನ, ಸಾಂಬಾರು ಎಲ್ಲ ಮಾಡಿದರು. ಎಲ್ಲ ತಟ್ಟೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಅಲ್ಲಿ ಹಳ್ಳಿ ಅಂದಮೇಲೆ ಎಲ್ಲ ಕಡೆ ಎಲ್ಲ ನೆಂಟರಿಷ್ಟೆಲ್ಲ ಬಂದು ಸೇರ್ಕೋತಾರೆ. ಒಂದು ಬೆಡ್ಶೀಟ್ ಹಾಸಿ ಅದಕ್ಕೆ ಹಸೆಮಣೆಗಳಿಟ್ವಿ. ಹಸೆಮಣೆ ಇಟ್ಬಿಟ್ಟು ಅದಕ್ಕೆ 2 ಎಲೆ ಅಡಿಕೆ, ಬಾಳೆಹಣ್ಣೆಲ್ಲ ಜೋಡಿಸ್ಬೇಕು 4 ಕಡೆನೂ. 4 ಕಡೆನೂ ಜೋಡಿಸಿ 2 ಮಣೆ ಇಡಬೇಕು. ಪಕ್ಕದಲ್ಲಿ ಒಬ್ಬರನ್ನ ಕೂರಿಸ್ಬೇಕು, ಇಲ್ಲ ಒಳಕಲ್ಲು ಇಡ್ತಾರೆ. ಒಳಕಲ್ದು ಕಲ್ಲಿಡ್ತಾರೆ. ಆಮೇಲೆ ಎಲ್ಲ ಶಾಸ್ತ್ರ ಮಾಡ್ತಾರೆ ಎಲ್ಲರೂ. ಎಲ್ಲ ಬಂದಿದ್ದರು, ತುಂಬ ಜನ ಇದ್ದರು. ನಮ್ಮಮ್ಮ, ನಮ್ಮ ಕಡೆ ಎಲ್ಲ ಅಕ್ಕ ತಂಗಿರು, ಮತ್ತು ನಮ್ಮ ತಮ್ಮನ ಹೆಂಡ್ತಿ, ತಮ್ಮ ಎಲ್ಲ ಬಂದಿದ್ದರು. ಶುಕ್ರವಾರ ಬೆಳಗ್ಗೆ ಚಪ್ಪರ ಹಾಕಿದರು. ಚಪ್ಪರ ಎಲ್ಲ ಹಾಕಿ ಚಪ್ಪರಕ್ಕೆ ಅಲಂಕಾರ ಮಾಡಿ, ಚಪ್ಪರದ ಕೆಳಗಡೆ ಅವರು ಅದೇನೋ ಬರೀತಾರೆ ಮಣ್ಣಲ್ಲಿ, ಮಣ್ಣು ಮತ್ತು ಸಗಣಿ ಎಲ್ಲ ಸಾರಿಸಿ. ಅದು ಹಳ್ಳಿ ಕಡೆ ಪ್ರತಿಯೊಂದು ಮನೇಲೂ ಅದು ಮಾಡಬೇಕಂತೆ. ಅದು ನನಗೆ ಗೊತ್ತಿಲ್ಲ ಹೆಸರು. ನಮ್ಮ ಸಿಟಿ ಒಳಗೆಲ್ಲ ಚಪ್ಪರದ ಕೆಳಗಡೆ ಬರೆಯೋದೆಲ್ಲ ಇರಲ್ಲ, ಮಣ್ಣಲ್ಲಿ ಮಾಡೋದು. ಇಲ್ಲಿ ಹಳ್ಳಿಗಳಲ್ಲೆಲ್ಲ ಪ್ರತಿಯೊಂದು ಮನೇಲೂ ಮದುವೆ ಮಾಡಿದ್ರೂ ಚಪ್ಪರದ ಮಧ್ಯೆ ಬರೀತಾರೆ. ಅದು ಹೆಸರು ಗೊತ್ತಿಲ್ಲ, ತಿಳ್ಕೊಂಡು ನಾನು ಹೇಳ್ತೀನಿ. ಆಮೇಲೆ ಅಕ್ಕನ ಮಗಳೆಲ್ಲ ರೆಡಿ ಆಗಿದ್ಲು. ಎಲ್ಲದಕ್ಕೂ ನಮಸ್ಕಾರ ಮಾಡ್ಕೊತಿದ್ದಾಳೆ, ಪ್ರತಿಯೊಂದು ತಟ್ಟೆಗೂ ನಮಸ್ಕಾರ ಮಾಡ್ಕೊಂಡು ಬಲಗಾಲು ಇಟ್ಬಿಟ್ಟು ಕೂತ್ಕೋಬೇಕು. ಬಲಗಾಲಿಟ್ಟು ಕೂತ್ಕೊಂಡಾದ್ಮೇಲೆ ಅವಳ ಕೈಯಲ್ಲಿ ದೀಪ ಎಲ್ಲ ಹಚ್ಚಿದ್ವಿ. ಆಮೇಲೆ ಒಬ್ಬೊಬ್ಬರೇ 5 ಜನ ಇಲ್ಲ 9 ಜನ ಅವಳಿಗೆ ಹಸೆ ಹಾಕಬೇಕು. ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಮತ್ತು ಒಂದೊಂದು ತಟ್ಟೆನೇ ಮುಟ್ಟಿಸ್ಬೇಕು. ಒಬ್ಬೊಬ್ಬರು ಒಂದೊಂದು ತಟ್ಟೆ ಥರ ಮುಟ್ಟಿಸ್ಬೇಕು. ಮುಟ್ಟಿಸಾದ್ಮೇಲೆ ಪ್ರಸಾದ ಮಾಡಿರ್ತಾರೆ ಅಲ್ಲಿ ಬಂದವ್ರಿಗೆಲ್ಲ ಕೊಡೋಕ್ಕೆ. ಆಮೇಲೆ ಎಲ್ರದ್ದು ಆಶೀರ್ವಾದ ತಗೊಂಡ್ಳು. ಅವ್ರ ಅಪ್ಪ ಅಮ್ಮಂದು, ಅವ್ರ ಅಜ್ಜಿದಿರ್ದು, ಅವರು ಚಿಕ್ಕಪ್ಪದ್ರದ್ದು, ನಮ್ಮಮ್ಮನ ಆಶೀರ್ವಾದ ಎಲ್ಲ ಆಶೀರ್ವಾದ ತಗೊಂಡು ಹೋಗಿ ಕೂತ್ಕೊಂಡ್ಳು. ಕೂತ್ಕೊಂಡು ಎಲ್ಲರೂ ಹಸೆ ಹಾಕಿದ್ವಿ. ಹಸೆ ಎಲ್ಲ ಹಾಕಿ ನಾವೆಲ್ಲ ತಮಾಷೆ ಮಾಡ್ಕೊಂಡು ಹಸೆ ಎಲ್ಲ ಹಾಕಿದ್ಮೇಲೆ ನಾವು ಊಟ ಎಲ್ಲ ಮಾಡಿ ಮಲಗದೆ ಎಲ್ಲ ರೆಡಿ ಮಾಡ್ಕೊಂಡು ನಾವು ಮುಯಿ ಕೊಡ್ತಾರಲ್ಲ ರಿಟರ್ನ್ ಗಿಫ್ಟು, ಅದನ್ನೆಲ್ಲ ತುಂಬ್ತಾ ಕೂತ್ಕೊಂಡ್ವಿ. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಕೂತ್ಕೊಂಡು ಒಂದು 12 ಗಂಟೆ 12:30 ಆಯಿತು ಮಲ್ಕೊಳ್ಳೋ ಅಷ್ಟೊತ್ತಿಗೆ. ಎಲ್ಲ ಊಟ ಮುಗಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಮಾರನೇ ಬೆಳಗ್ಗೆ ಶನಿವಾರ ಎಲ್ಲ ಮತ್ತೆ ನಾವು ಇದು ನೀರು ಥರ ಶಾಸ್ತ್ರ ಎಲ್ಲ ಮಾಡಬೇಕು. ಅರಣ್ಯ ಗಡಿಗೆ ತರೋದು ಮತ್ತು ಭತ್ತ ಕುಟ್ಟೋದು, ಅದೆಲ್ಲ ಶಾಸ್ತ್ರ ಮಾಡಿದ್ವಿ. ಎಲ್ಲ ಹೋಗ್ಬಿಟ್ಟು ಅರುಣೆ ಎಲ್ಲ ತಗೊಂಬಂದ್ವಿ. ಅಲ್ಲೆಲ್ಲ ಅರುಣೆ ತರಕ್ಕೆ ಹೋದಾಗ ಅಲ್ಲೂ ನಾನೆಲ್ಲ ರೆಡಿ ಮಾಡಿದೆ. ಭತ್ತ ಕುಟ್ಟಕ್ಕೆ ರೆಡಿ ಮಾಡಿದೆ, ಮತ್ತು ಅರುಣೆ ತರಕ್ಕೆ ಹೋಗೋಕ್ಕೆ ರೆಡಿ ಮಾಡಿದೆ. ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಇವಳು ಮದುವೆ ಹುಡುಗಿ ಅವತ್ತು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕಿತ್ತು, ಸಂಬಂಧ ಮಾಲೆ ಹಾಕ್ಸ್ಕೊಬರ್ಬೇಕಿತ್ತು. ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಟ್ಟೆ. ಅಲ್ಲಿ ಕಾರಲ್ಲಿ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದಳು. ಪೂಜೆ ಮಾಡಿಸ್ಕೊಂಬಂದ್ಮೇಲೆ ಒಂದೊಂದೇ ಶಾಸ್ತ್ರಗಳು ಶುರು ಮಾಡ್ಕೋಬೇಕು. ಹಸೆ ಬರಿಬೇಕು. ಫಸ್ಟ್ ಹೋಗಿ ಭತ್ತ ಕುಟ್ಬಿಟ್ಟು ಅರುಣೆ ಗಡಿಗೆ ತರಬೇಕು. ಅರುಣೆ ಗಡಿಗೆ ತರೋಕ್ಕೆ ಅಲ್ಲೇ ಅವ್ರ ಮನೆ ಹತ್ರ ಬೋರ್ ಇದೆ. ಬೋರ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಬಂದು ಅಲ್ಲಿ ಒಂದು ರೌಂಡ್ ಬರಬೇಕು. ಊರಲ್ಲಿ ದೇವಸ್ಥಾನಗಳಿದೆಯಲ್ಲ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಅರುಣೆ ಇಟ್ಕೊಂಡು ಬರ್ತಾರೆ. 3 ಅರುಣೆ ಗಡಿಗೆ ಮಾಡಿದ್ವಿ, ಮತ್ತು ಕಳಸ ಮಾಡಿದ್ವಿ. ಎಲ್ಲ ಮಾಡ್ಕೊಂಡು ಮನೆ ಮುಂದೆ ಬಂದು ದೇವ್ರು ಬರುತ್ತೆ. ಅರುಣೆ ಗಡಿಗೆ ಒತ್ತರು ಯಾರ್ದಾರ ಒಬ್ಬರ ಮೇಲೆ ದೇವ್ರು ಬರುತ್ತೆ. ದೇವ್ರು ಬಂದಿತ್ತು. ಅದಕ್ಕೆಲ್ಲ ಪೂಜೆ ಮಾಡಿ ಒಳಗೆ ಕರ್ಕೊಂಡು ಅರುಣೆ ಗಡಿಗೆ ಎಲ್ಲ ಜೋಡಿಸಿ ಆಮೇಲೆ ಹಸೆ ಬರೆದ್ವಿ. ಹಸೆ ಎಲ್ಲ ಬರೆದು ಮತ್ತೆ ಹುಡುಗಿನ ಕೂರಿಸಿ ಇದು ಹಸೆ ಹಾಕಿದ್ವಿ. ಹಸೆ ಹಾಕಿದ್ಮೇಲೆ ಅರಿಶಿನ ಹಚ್ಚಬೇಕಿತ್ತು. ಅರಿಶಿನೆಣ್ಣೆ ಶಾಸ್ತ್ರನೂ ಮಾಡಿದ್ವಿ. ಅಲ್ಲಿ ಪಟ್ಟಣದಲ್ಲಿ ಚೌಟ್ರಿ ಮಾಡಿದರು, ನೌಕರರ ಭವನ ಅಂತ ಚೌಟ್ರಿ. ಅಲ್ಲಿಗೆಲ್ಲರೂ ನಾವು 4:15ಗೆಲ್ಲ ಹುಡುಗಿ ಕರ್ಕೊಂಡು ಹೊರಟ್ವಿ. ಹುಡುಗಿಗೆಲ್ಲ ಮೇಕಪ್ ಮಾಡಿದರು. ಚೆನ್ನಾಗಿ ಮೇಕಪ್ ಮಾಡಿದರು ಹುಡುಗಿಗೆ. ಆಮೇಲೆ ರಿಸೆಪ್ಷನ್ ಇತ್ತು. ರಿಸೆಪ್ಷನ್ಗೆಲ್ಲ ನಿಲ್ಲಿಸಿ ರಿಸೆಪ್ಷನ್ಗೆಲ್ಲ ತುಂಬ ಜನ ಬಂದಿದ್ದರು. ಚೆನ್ನಾಗಾಯಿತು ರಿಸೆಪ್ಷನ್ನಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಎಲ್ಲರೂ ಫೋಟೋ ತೆಗೆಸ್ಕೊಂಡು ಎಲ್ಲ ನಾವು ಊಟ ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಊಟ ಮಾಡ್ಕೊಂಡು ಮತ್ತೆ ಹೋಗಿ ಮಲ್ಕೊಂಡು ರೂಮ್ಗಳು ಮಾಡಿದರು. ಹೋಗಿ ಮಲ್ಕೊಂಡಿದ್ವಿ. ಬೆಳಗ್ಗೆ ಏನು ಬೇಗ ಎದ್ದೇಳಲಿಲ್ಲ. ಯಾಕೆ ಅಂದರೆ ಮುಹೂರ್ತ ಲೇಟಾಗಿ ಬಂದಿತ್ತು. ಭಾನುವಾರ 11 ಗಂಟೆಗೆ ಮುಹೂರ್ತ ಬಂದಿತ್ತು. ಹಂಗಾಗಿ ಆರಾಮಾಗಿ ಎದ್ದು ಒಂದು 8 ಗಂಟೆ ಹಂಗೆ ಎದ್ದು ಮತ್ತೆ ಅಲ್ಲಿ ಗಂಡು ಕರ್ಕೊಬರೋಕ್ಕೆಲ್ಲ ಹೋಗಿದ್ವಿ. ಮತ್ತೆ ಅಲ್ಲಿ ಅಕ್ಕವರು ಲಗ್ನ ಕಟ್ಟಿಸ್ತಾಯಿದ್ರು. ಲಗ್ನ ಕಟ್ಟಿಸಿ ಅಷ್ಟೊತ್ತಿಗೆಲ್ಲ ಜನ ಬರೋಕ್ಕೆ ಶುರು ಮಾಡ್ಕೊಂಡ್ರು. 9:00-9:30 ಹುಡುಗಿಗೂ ಮುಹೂರ್ತಕ್ಕೆ ರೆಡಿ ಆಗಿದ್ಲು.
ಎಲ್ಲರೂ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ರು ಹುಡುಗಿ ಜೊತೆ. ಆಮೇಲೆ ಮುಹೂರ್ತಕ್ಕೆ ನಿಲ್ಸೋ ಮೊದಲು ನಾವು ಹುಡುಗಿ ಮನೆಯವರು ಹುಡುಗನಿಗೆ ಎದುರು ಕಾಣಬೇಕು. ಹುಡುಗನ್ನ ಕರ್ಕೊಂಬರಕ್ಕೆ ನಾವು ಆಚೆ ಹೋಗ್ಬೇಕು. ಹೋಗ್ಬಿಟ್ಟು ಎಲ್ಲರೂ ನಾವು ಕಳಸ ತಗೊಂಡು ಹೋದ್ವಿ. ಕಳಸ ತಗೊಂಡು ಎಲ್ಲ ತಟ್ಟೆ ತುಂಬಿರೋ ಸಾಮಾನೆಲ್ಲ ತಗೊಂಡು ಹುಡುಗನ್ನ ಎದುರು ಕಂಡ್ಕೊಂಡು ಕರ್ಕೊಂಡು ಬಂದ್ವಿ. ಅವರು ಕಳಸಕ್ಕೆ ಪೂಜೆ ಮಾಡಬೇಕು, ನಾವು ಕಳಸಕ್ಕೆ ಪೂಜೆ ಮಾಡಬೇಕು. 3 ಸಲ ಇಲ್ಲ 5 ಸಲ ಅವ್ರ ಕಳ್ಸಕ್ಕೆ ಬರಬೇಕು. ನಮ್ಮ ಕಳ್ಸದವರು ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹುಡುಗನ ಕಾಲು ತೊಳ್ಕೊಂಡು ಕರ್ಕೊಂಬಂದ್ವಿ. ಕರ್ಕೊಂಬಂದು ಒಳಗೆ ಕೂರಿಸ್ಬಿಟ್ಟು ಹಾಲು ಏನಾರು ಕೊಡಬೇಕು, ಸ್ವೀಟ್ ಏನಾರು ಕೊಟ್ಬಿಟ್ಟು ಮುಹೂರ್ತಕ್ಕೆ ರೆಡಿಯಾಗಿರ್ತಾರೆ. ಆಮೇಲೆ ಹುಡುಗಿಗೆ ಸೋದ್ರ ಮಾವ ಕಾಲುಂಗುರ ತೊಡಿಸ್ತಾರೆ. ಕಾಲುಂಗುರ ತೊಡಿಸಿದ್ರು. ಅಷ್ಟೊತ್ತಿಗಾಗಲೇ ಮುಹೂರ್ತಕ್ಕೆ ಟೈಮ್ ಆಗೋಯ್ತು. ಮುಹೂರ್ತಕ್ಕೆ ಟೈಮ್ ಬಂದ ತಕ್ಷಣ ಪರದೆ ಇಟ್ಕೊಂಡು ಇನ್ನು ಹುಡುಗನ ಕೈಗೆಲ್ಲ ಕಂಕಣ ಕಟ್ತಾಯಿದ್ರು. ಕಂಕಣ ಕಟ್ಟಿ ಮುಹೂರ್ತ ನಮ್ಮ ಸೋದ್ರ ಮಾವ ಸೋದರತ್ತೆ ಮುಹೂರ್ತ ಮಾಡಿಕೊಟ್ರು. ಆಗಲೇ ಜನ ಎಲ್ಲ ಸೇರಿದರು. ನೋಡೋಕ್ಕೆ ಖುಷಿಯಾಗಿದ್ದು. ಚೌಟ್ರಿ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ತಿಂಡಿ ಇಡ್ಲಿ ವಡೆ ಎಲ್ಲ ಮಾಡಿಸಿದ್ರು, ಉಪ್ಪಿಟ್ಟೆಲ್ಲ. ನಾವೆಲ್ಲ ತಿನ್ಕೊಂಡು ಮುಹೂರ್ತಕ್ಕೆಲ್ಲ ರೆಡಿಯಾಗಿ ಮುಹೂರ್ತ ಆಗೋ ಹತ್ರ ಬಂದ್ವಿ. ಮುಹೂರ್ತ ಎಲ್ಲ ಆಯಿತು. ಮುಹೂರ್ತ ಎಲ್ಲ ಆದಮೇಲೆ ಎಲ್ಲರೂ ಖುಷಿಯಾಗಿ ಊಟ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ವಿ. ಮತ್ತೆ ರಿಸೆಪ್ಷನ್ ಇತ್ತು. ಮತ್ತೆ ಹುಡುಗ ಹುಡುಗಿ ರೆಡಿ ಮಾಡಿ ರಿಸೆಪ್ಷನ್ ನಿಲ್ಲಿಸಿದ್ರು. ಇನ್ನು ಯಾರ್ಯಾರು ಮುಯಿ ಕೊಟ್ಟಿರಲ್ಲ ಮುಯಿ ಎಲ್ಲ ಕೊಡ್ತಿದ್ರು, ಗಿಫ್ಟ್ ಕೊಡ್ತಾಯಿದ್ರು. ನಾವೆಲ್ಲ ಅಷ್ಟೊತ್ತಿಗೆ ಟೈಮ್ ಆಗೋಯಿತು. ಹುಡುಗ ಹುಡುಗಿನ ಕಳಿಸ್ಬೇಕಿತ್ತು. ಹುಡುಗಿನ ಹುಡುಗನ ಮನೆಗೆ ಎಲ್ಲ ಅಲ್ಲಿ ದೊಡ್ಡವರೆಲ್ಲ ನಿಂತ್ಕೊಂಡು ಕೊಟ್ಟಾಡ್ತಿದ್ರು ಹುಡುಗಿ ಹುಡುಗನಿಗೆಲ್ಲ. ಆ ಸೀನಂತೂ ತುಂಬ ಬೇಜಾರಾಗುತ್ತೆ. ಆ ಸೀನಲ್ಲಿ ಹುಡುಗಿ ಅಳೋದು, ಅಪ್ಪ ಅಮ್ಮ ಅಳೋದೆಲ್ಲ. ಯಾರೇ ಒಬ್ಬರು ಪ್ರತಿಯೊಬ್ಬರು ಅಲ್ಲಿ ನಿಂತಿದ್ರು ಅವ್ರಿಗೆ ತುಂಬ ಅಳು ಬರುತ್ತೆ. ಪ್ರತಿಯೊಂದು ಹೆಣ್ಣಾದವ್ರಿಗೂ ಇಲ್ಲ ಅಪ್ಪಂದಿರಿಗೆ ಎಲ್ಲರಿಗೂ ಆ ಸಮಯದಲ್ಲಿ ತುಂಬ ದುಃಖ ಆಗುತ್ತೆ. ಅದೊಂದು ಬೇಜಾರಾಗುತ್ತೆ. ಆಮೇಲೆ ಮದುವೆ ಮಾಡಿಕೊಟ್ಟಿದ್ದೀವಲ್ಲ ಅಂತ ಒಂದು ಖುಷಿನೂ ಇರುತ್ತೆ. ಆಮೇಲೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ಇದ್ವಿ.